ನನಗೆ ಆಗ್ತಾ ಇಲ್ಲ. ಮತ್ತೆ ಸಮಾಜಕ್ಕೆ ಏನ್ ಕೊಡ್ತೀರಿ ನೀವು? ನಿಮ್ಮ ತಂದೆ ತಾಯಿಗೆ ಏನ್ ಗಿಫ್ಟ್ ಕೊಡ್ತೀರಾ? ನಿಮ್ ಬದುಕನ್ನ ಕಟ್ಕೊಳ್ಳಕ್ಕೆ ಏನ್ ಗಿಫ್ಟ್ ಕೊಡ್ತೀರಾ? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅದರಿಂದ ವಿಶೇಷವಾದ ಒಂದು ಜವಾಬ್ದಾರಿ ಇದೆ, ಮತ್ತೆ ವಿಶೇಷವಾದ ಒಂದು ಸನ್ನಿವೇಶ ಆಗಿದೆ ನಿಮಗೆ, ಮತ್ತೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಈಗ ನಮ್ಮ ಸ್ಕೂಲಿಂದಾನೆ ಹೋದವ್ರು ಕೆಲವರು MBA ಮಾಡ್ತಾ ಇದ್ದಾರೆ, MBBS ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಫಾರಿನ್ಗೂ ಹೋಗಿದ್ದಾರೆ. ಇದೇ ಟೀಚರ್ಸ್, ಇದೇ ಸ್ಕೂಲ್. ಮತ್ತೆ ಅವ್ರು ನಾವು ಹೇಳಿದ್ದನ್ನ ಫಾಲೋ ಮಾಡಿ. ಈಗ ನಾನು ಮೊನ್ನೆ ಫೋಟೋ ಸ್ಟುಡಿಯೋ ಹತ್ರ ನಿಂತಿದ್ದೀನಿ. ಒಂದು ಸ್ಟೂಡೆಂಟ್ ಸ್ಟಡಿ ಸರ್ಟಿಫಿಕೇಟ್ ಬಂದಿದ್ದ ಕೊಡ್ಸೋದು, ಅಲ್ಲಿ ನಿಂತಿದ್ದೀನಿ, ಬಂದು ಕಾಲು ನಮಸ್ಕಾರ ಮಾಡ್ತೀನಿ, ಸರ್ ನಿಮ್ಮಿಂದ ಈ ಲೆವೆಲ್ ಬಂದು ಅಂತ. ಆ ಕೃತಜ್ಞತಾ ಮನೋಭಾವ ನಿಮ್ಮಲ್ಲಿ ಇರಬೇಕು. ಟೀಚರ್ ಹೋಗ್ತಾ ಇದ್ರೆ ಅನಿಸೋದು, ಇರಿಟೇಟ್ ಮಾಡೋದು ಅದೆಲ್ಲ ನಿಮ್ಮ ಕರ್ತವ್ಯ. ಅದು ನಿಮ್ಮ ಏನು ಉನ್ನತಿನ ಹಾಳು ಮಾಡಿಕೊಳ್ಳುವಂಥದ್ದು ಮಾತುಗಳು. ಅದರಿಂದ ನೀವೆಲ್ಲನೂ ಸಮಾಜಘಾತಕ ಶಕ್ತಿಗಳಾಗಿ ಬೆಳಿಬಾರ್ದು. ಸಮಾಜದ ಆರೋಗ್ಯವಂತ ಸಮಾಜದ ಜೊತೆ ನೀವು ಸೇರ್ಕೋಬೇಕಾಗ್ತದೆ. ಮಾನಸಿಕವಾಗಿ ಆರೋಗ್ಯವಂತರಾಗಬೇಕಾಗ್ತದೆ. ಮತ್ತೆ ಆರೋಗ್ಯವಂತ ಶಿಕ್ಷಣವನ್ನ ನೀವು ಕಲಿಬೇಕಾಗ್ತದೆ. ಗೊತ್ತಿದೆ ನನಗೆ, ಅಡ್ಮಿಷನ್ ಟೈಮಲ್ಲಿ ಕೂತ್ಕೊಂಡಾಗ ನಿಮ್ಮ ಕೆಲವು ಪೇರೆಂಟ್ಸ್, ಸಿಂಗಲ್ ಪೇರೆಂಟ್ಸ್ ಬಾಧೆ, ನೋವು ಅವೆಲ್ಲ ನನಗೆ ಗೊತ್ತಿದೆ.